ವೆಲ್ಕಮ್ ಬ್ಯಾಕ್ ಟು ಕುಸುಮ ಬ್ಲಾಗ್ಸ್. ಗುಡ್ ಮಾರ್ನಿಂಗ್. ಓಕೆ, ನೀಟಾಗಿ ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಾಘವೇಂದ್ರ ಸ್ವಾಮಿ ಆರಾಧನೆ ಇದೆ. ನಮ್ಮ ಮನೆ ಪಕ್ಕದಲ್ಲಿರುವಂಥ ಬಸವನ ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿ ಆರಾಧನೆನ ಇಟ್ಕೊಂಡಿದ್ದಾರೆ. ಇವತ್ತು ಆ್ಯಕ್ಚುಲಿ ಇದು ನನಗೂ ಗೊತ್ತಿರಲಿಲ್ಲ, ಇವತ್ತು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡ್ತಾರೆ ಅಂತ ಗೊತ್ತಾಗಿದ್ದು. ಡಿಸೈಡ್ ಅದು ಗೊತ್ತಿಲ್ಲ. ನನಗೆ ನಿನ್ನೆ ಮಧ್ಯಾಹ್ನ ಗೊತ್ತಾಗಿದ್ದು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಸಡನ್ನಾಗಿ ನನಗೆ ಐಡಿಯಾ ಬಂದಿದ್ದೇನೆಂದರೆ ನನ್ನ ಮಗಳಿಗೆ ರಾಘವೇಂದ್ರ ಸ್ವಾಮಿ ಬಟ್ಟೆ ಹಾಕಬಾರ್ದು ಅಂತ ಅನ್ನಿಸ್ತು. ಸೊ ಅದಕ್ಕೆ ಅವಳಿಗೆ ರಾಘವೇಂದ್ರ ಸ್ವಾಮಿದು ಕಚ್ಚೆ ಸ್ವಾಮಿ ಹೇಗೆ ಬಟ್ಟೆ ಧರಿಸಿರ್ತಾರೋ ಇವಳಿಗೂ ಅದೇ ಥರನ ಬಟ್ಟೆ ವೇಷ ಆ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗೆ ಬರುತ್ತೋ ಏನೋ ಅಂತ ನನಗೂ ಗೊತ್ತಿಲ್ಲ. ಓಕೆ, ಫಸ್ಟ್ ಟೈಮ್ ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿದು ಡ್ರೆಸ್ ಅವ್ರಿಗೆ ಹಾಕ್ತಾ ಇರೋದು. ಬಿಫೋರ್ ನಾನು ಯಾವತ್ತೂ ಹಾಕ್ತಿರ್ಲಿಲ್ಲ. ಸೊ ಹೋದ ವರ್ಷ ಆ್ಯಕ್ಚುಲಿ ನಮಗೆ ಗೊತ್ತೇ ಇರಲಿಲ್ಲ, ನಾನು ಇರಲಿರಲಿಲ್ಲ. ಹೋದ ವರ್ಷ ನಾನು ನಮ್ಮ ಅಮ್ಮ ಮನೇಲಿದ್ದೆ, ತವ್ರ ಮನೆಯಲ್ಲಿ, ಅಮ್ಮ ಅಂದರೆ ತವ್ರ ಮನೆಯಲ್ಲಿದ್ದೆ. ಸೊ ಈ ವರ್ಷ ಇಲ್ಲಿರೋದ್ರಿಂದ ನಾನು ಇಲ್ಲಿ ಬಟ್ಟೆ ಹಾಕೋಣ ಅಂತ ಡಿಸೈಡ್ ಮಾಡಿಕೊಂಡು ಬಟ್ಟೆ ಹಾಕಬೇಕು. ಅವಳಿಗೆ ಕಚ್ಚೆ ಪಂಚೆ ಉಡಿಸ್ತಿದ್ದೀನಿ. ರೆಡಿ ಸಿಗುತ್ತೆ, ಬಟ್ ರೆಡಿ ನನಗೆ ನಿನ್ನೆ ಹುಡುಕೋಷ್ಟು ಟೈಮ್ ಇರಲಿಲ್ಲ. ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ಹೋಪ್ಫುಲಿ ಡೇ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಹೋಗಿರೋದೆಲ್ಲ ನನ್ನ ಬ್ಲಾಗ್ನ ಶೇರ್ ಮಾಡ್ತೀನಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಇದು ನಮ್ಮ ಅಮ್ಮ ಸೀರೆ. ಅಮ್ಮನ ಸೀರೆನ ನಾನು ಇಟ್ಕೊಂಡಿದ್ದೀನಿ. ಅಮ್ಮ ಅಂದರೆ ಅತ್ತೆ, ಕನ್ಫ್ಯೂಸ್ ಆಗಬಾರ್ದು ಅಂತ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಅವ್ರ ಸೀರೆ ನನ್ನ ಹತ್ರ ಈಗ ಆರೆಂಜ್ ಕಲರ್ ಕಾಂಬಿನೇಷನ್ ಸ್ಯಾರಿ ಇದೆ, ಬಟ್ ಬ್ಲೌಸ್ ಸ್ಟಿಚ್ ಮಾಡ್ತಿಲ್ಲ ನಾನು ಇನ್ನು. ಸೊ ಅದಕ್ಕೋಸ್ಕರ ಆರೆಂಜ್ ಕಾಂಬಿನೇಷನಿನ ಸೀರೆನೇ ವೇರ್ ಮಾಡೋಣ ಅಂತ ಮಾಡಿದ್ದು. ಇದು ನನ್ನದು ಬ್ಲೌಸ್ ಪಿಂಕ್ ಇತ್ತಲ್ಲ, ಪಿಂಕು ಕೂಡ ಇದೆ ಅಂತ ಪಿಂಕ್ಗೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ಓಕೆ, ಫೈನಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನನ್ನ ಬ್ಲಾಗ್ ಚೆನ್ನಾಗಿ ಬರ್ತಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಏನು ಚೇಂಜಸ್ ಏನಾದರೂ ಮಾಡ್ಕೋಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ನ ಹೇಳಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬ್ಲಾಗ್ನ ಎಂಡ್ವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಡ್ರೆಸ್ ಹಾಕೋಣ ಅಂತ ನಾನು ರೆಡಿ ಮಾಡ್ತಾ ಇದ್ದೆ. ಅವಳು ತುಂಬ ತರಲೆ ಆಗಿಬಿಟ್ಟಿದ್ದಾಳೆ. ಹೇಳಿ ಮತ್ತೇನೂ ಕೇಳ್ತಾ ಇರಲಿಲ್ಲ. ಆದರೂ ಸ್ವಲ್ಪ ಅವಳಿಗೆ ನೈಸ್ ಮಾಡಿ ಸ್ವಲ್ಪ ಬೈದು ಇದ್ದೀನಿ. ತುಂಬ ನೈಸ್ ಮಾಡಿ ಆ ಡ್ರೆಸ್ ಹಾಕಿಸ್ತಾ ಇದ್ದೀನಿ. ಅಲ್ಲಿ ಇನ್ನೊಬ್ಬರು ಓಡಾಡ್ತಿರೋರು ಬಂದು ಟ್ವಿಂಕಲ್ ಅಂದರೆ ಅವ್ರ ನಿಕ್ ನೇಮು. ಅವ್ರ ಹೆಸರು ಬಂದು ಸಾನ್ನಿಧ್ಯ ಅಂತ. ನಮ್ಮ ದೊಡ್ಡತ್ತೆ, ನನ್ನ ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅತ್ತೆಯವರ ಅಕ್ಕನ ಮೊಮ್ಮಗಳು. ಸೊ ಅವ್ರಿಗೆ ಹುಡುಗನ ಥರ ಡ್ರೆಸ್ ಹಾಕಿ ಕರ್ಕೊಬಂದಿದ್ರು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅವಳ ಹೆಸರು ಅವರು ಸಾನ್ನಿಧ್ಯ ಅಂತ ಹೆಸರು. ಸೊ ಅವರು ಬಂದಿದ್ದರು. ಅವರ ಮೀನ್ಸ್ ದೊಡ್ಡ ಅತ್ತೆ ಮತ್ತು ಅವ್ರ ಸೊಸೆ ಎಲ್ಲೋ ದೇವಸ್ಥಾನದಲ್ಲಿ ಕೂತಿದ್ರು. ತುಂಬ ಜನ ಇದ್ದರು ಅಂತ ಮಗುನ ಇಲ್ಲೇ ಬಿಟ್ಟಿದ್ರು. ಆ ಜನದಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಸ್ತಿ ಹೊತ್ತು ಆಗಲ್ಲ ಮಕ್ಕಳಿಗೆ ಅಂತ ನಮ್ಮ ಮನೇಲಿ ಬಿಟ್ಬಿಟ್ಟು ಅವರು ದೇವಸ್ಥಾನಕ್ಕೆ ಹೋಗಿದ್ರು. ನಮ್ಮ ಮನೆ ಮತ್ತು ದೇವಸ್ಥಾನ ಅಕ್ಕಪಕ್ಕ ಇರೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಮನೇಲಿ ಇರ್ತಾರೆ ನಮ್ಮ ಮನೆಯಲ್ಲೇ ಸಾನ್ನಿಧ್ಯ. ಬಿಕಾಸ್ ಶ್ರಿಯಾ ಬೇರೆ ಇರ್ತಾಳಲ್ಲ, ಸೊ ಆ ರೀಸನಿಂದ ಮಕ್ಳ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇರ್ತಾರೆ ಅಂತ ಬಿಟ್ಟಿದ್ರು. ಸೊ ನಾನು ಅವ್ಳಿಗೆ ರಿಯಾಗೆ ಅಳತೆ ನೋಡ್ತಾ ಇದ್ದೆ ಪಂಚೆದು, ಲೈಕ್ ಎಷ್ಟು ಉದ್ದ ಬೇಕಾಗುತ್ತೆ ಅಥವಾ ಡಬಲ್ ಫೋಲ್ಡ್ ಮಾಡಿದ್ದೀನಿ. ಅವ್ಳಿಗೆ ತುಂಬ ಉದ್ದ ಇತ್ತು. ರೆಡಿ ಸಿಗ್ತಿತ್ತು, ರೆಡಿ ತೊಗೊಂಬಂದ್ಬಿಡ್ಬೇಕಿತ್ತು ನಾನು. ಬಟ್ ಆದರೆ ನೆನ್ನೆ ಹುಡ್ಕೋ ಅಷ್ಟು ಟೈಮೇ ಆಗಲಿಲ್ಲ. ನೆನ್ನೆ ಮಧ್ಯಾಹ್ನ ನನಗೆ ಗೊತ್ತಾಗಿದ್ದು ರಾಘವೇಂದ್ರ ಸ್ವಾಮಿ ಆರಾಧನೆ ಇದೆ ಅಂತ ಗೊತ್ತಿತ್ತು. ಬಟ್ ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನೆನ್ನೆ ಮಧ್ಯಾಹ್ನ ದೇವಸ್ಥಾನದಲ್ಲಿ ಆರಾಧನೆ ಮಾಡ್ತಾರೆ ಅಂತ ಗೊತ್ತಾಗಿ ನಮ್ಮ ಹಸ್ಬೆಂಡ್ಗೆ ಕಾರ್ತಿಕ್ಗೆ ಹೇಳಿದೆ. ಕಾರ್ತಿಕ್ಕು ಅವತ್ತಿನ ದಿನ ಸ್ವಲ್ಪ ಲೇಟಾಗಿ ಬಂದರು. ಮೀನ್ಸ್ ರಾಘವೇಂದ್ರ ಸ್ವಾಮಿ ಆರಾಧನೆ ಹಿಂದಿನ ದಿನ ಸ್ವಲ್ಪ ಲೇಟಾಗಿ ಬಂದರು. ಮಳೆ ಇದ್ದಿದ್ದರಿಂದ ಟ್ರಾಫಿಕ್ ಅಂತ ಹೇಳಿದರು. ಸೊ ಬಟ್ ಆದರೆ ಇಡೀ ಕಾರ್ತಿಕ್ಕೆ ಆ್ಯಕ್ಚುಲಿ ತೊಗೊಬಂದಿದ್ದು, ನಾನು ಹೋಗಿರಲಿಲ್ಲ. ಮಳೆ ಇದೆ, ಬೇಡ ನಾನೇ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಸೊ ಅವರು ಇಡೀ ದಾಸರಳ್ಳಿಲೆಲ್ಲ ಹುಡುಕಿ ಫೈನಲಿ ಈ ಕಲರು ಪಂಚೆ ಸಿಕ್ಕಿರೋದು ಅವ್ರಿಗೆ. ರಾಘವೇಂದ್ರ ಸ್ವಾಮಿ ಯಾವ ಥರ ಪಂಚೆ ಉಡ್ತಾರೆ ಆ ಥರ ಕಲರ್ ಪಂಚೆ ಯಾವುದೋ ಒಂದು ಅಂಗಡಿಯಲ್ಲಿ ಸಿಕ್ತು. ತುಂಬ ಸರ್ಚ್ ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ರೆಡಿ ಹುಡುಕಿ ಅಂತ ಹೇಳಿದೆ. ರೆಡಿ ಯಾವ ಅಂಗಡಿನಲ್ಲೂ ಇಲ್ಲ. ಮತ್ತು ಮಳೆ ಬೇರೆ ಬರ್ತಿದೆ, ನಾನು ಇನ್ನೂ ಸರ್ಚ್ ಮಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ, ಆಮೇಲೆ ಸುಮ್ಮನೆ ಲೇಟ್ ಆಗುತ್ತೆ, ಮಳೇಲಿ ನೆಂತ್ಕೊಂಡೆಲ್ಲ ಹುಡ್ಕೋಕ್ಕಾಗಲ್ಲ ಅಂತ ಅಂದರು. ಸೊ
ತುಂಬ ಮಳೆ ಬೇರೆ ಬರ್ತಿದೆ, ಸುಮ್ಮನೆ ಯಾಕೆ, ನೆಕ್ಸ್ಟ್ ಟೈಮ್ ಬೇಕಂದರೆ ರೆಡಿ ತೊಗೊಂಬಂದು ಇಟ್ಕೊಳ್ಳೋಣ ಅಂತ ಅಂದರು. ಸೊ ಅದಕ್ಕೆ ಓಕೆ, ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಂತ ಇದೇ ಪಂಚೆ ತರಿಸ್ದೆ. ಪಂಚೆ ತರಿಸಿ ಅವಳಿಗೆ ಉಡಿಸ್ತಾ ಇದ್ದೀನಿ. ಫಸ್ಟು ನಾನು ಅವಳಿಗೆ ನಾಟ್ ಹಾಕಿ ಉಡ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ಅದರ ನಾಟು ಅಷ್ಟು ಗಟ್ಟಿಯಾಗಿ ನಿಲ್ತಾ ಇರಲಿಲ್ಲ. ಫಸ್ಟು ನಾಟ್ ಹಾಕ್ಬಿಟ್ಟು ಎಲ್ಲ ಉಡಿಸ್ಬಿಟ್ಟೆ. ಆಮೇಲೆ ಅನಿಸ್ತು ಇಲ್ಲ ಪಿನ್ ಮಾಡಿಬಿಟ್ರೆ ಬೆಟರ್ ಆಗಿರುತ್ತೆ ಅಂತಲೇ ಫೀಲ್ ಆಯಿತು. ಬಿಕಾಸ್ ನಾಟ್ ಹಾಕಿದ್ರೆ ನೀಟಾಗಿ ಗಟ್ಟಿಯಾಗಿ ಕೂರ್ತಾ ಇರಲಿಲ್ಲ. ಸೊ ನಾನು ಆಮೇಲಿಂದ ಏನು ಮಾಡಿದೆ, ಅದನ್ನು ರಿಮೂವ್ ಮಾಡಿ ಪಿನ್ ಹಾಕಿಬಿಟ್ಟು ಕಚ್ಚೆ ಪಂಚೆನ ಡ್ರೇಪ್ ಮಾಡಿದೆ ನೋಡಿ. ಮತ್ತು ನೆಕ್ಸ್ಟ್ ನಾನು ನೆರಿಗೆ ತೆಗೆದ್ಮೇಲೆ ನಾನು ಆಮೇಲೆ ಪಿನ್ನಿಂಗ್ ಮಾಡ್ತಾಯಿದ್ದೀನಿ. ಅದು ಮಕ್ಕಳು ಒಂದು ಕಡೆ ಕೂರಲ್ಲ, ಒಂದು ಕಡೆ ನಿಲ್ಲಲ್ಲ, ಅವ್ರು ತುಂಬ ತರಲೆಗಳಿರ್ತಾರೆ. ಅದಕ್ಕೋಸ್ಕರ ನನಗೇನಂದರೆ ಕೂದಲು, ಅವಳಿಗೆ ಮುಂದೆ ಎಲ್ಲ ಸ್ವಲ್ಪ ಕೂದಲು ಜಾಸ್ತಿ ಇದ್ದಿದ್ದರಿಂದ ಅದು ಸ್ವಲ್ಪ ನಿಲ್ತಾ ಇರಲಿಲ್ಲ. ಅವಳಿಗೆ ಮುಡಿ ಎಲ್ಲಾದರೂ ಕೊಟ್ಟಮೇಲೆ ಇನ್ನೊಂದು ಸತಿ ನಾನು ಇದನ್ನು ಮಾಡಿಸ್ತೀನಿ. ಮುಡಿ ಎಲ್ಲ ಕೊಟ್ಟಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅದು. ಅವಳಿಗೆ ಕೂದಲು ಜಾಸ್ತಿ ಇದ್ದಿದ್ದರಿಂದ ಕರೆಕ್ಟಾಗಿ ಅದೊಂದು ಕೂರ್ತಿರ್ಲಿಲ್ಲ. ನೆಕ್ಸ್ಟ್ ನಾನು ಗಂಧ ಹಚ್ತಾ ಇದ್ದೀನಿ. ಅವಳಿಗೇನೋ ಒಂಥರ ಫೀಲ್ ಆಗ್ತಿತ್ತು ಗಂಧ ಹಚ್ಚಬೇಕಾದ್ರೆ. ಬಟ್ ಆದರೆ ನೀಟಾಗಿ ಬೊಟ್ಟೆಲ್ಲ ಇಡಿಸ್ಕೊಂಡ್ಳು ಗಂಧನ. ನೀಟಾಗಿ ಇಡಿಸ್ಕೊಂಡು, ನಾನು ಹೇಳಿದ್ದು ಎಲ್ಲೂ ಅಲ್ಲಾಡಲಿಲ್ಲ, ಆ ಕಡೆ ಈ ಕಡೆ ಏನೂ ಮಾಡಲಿಲ್ಲ. ಅವಳು ಗುಡ್ಗಲಾಗ್ಬಿಟ್ಟಿದ್ಲು. ನನಗೆ ಖುಷಿ ಆಗ್ತಾಯಿತ್ತು, ಅವಳು ನಾನು ಹೇಳಿದ್ದೆಲ್ಲ ಕೇಳ್ತಾ ಇದ್ದಾಳಲ್ಲ ಅಂತ. ನಮ್ಮ ಅಮ್ಮನೂ ಅದೇ ಅಂತಿದ್ರು, ನೋಡು ಅಷ್ಟು ನೀಟಾಗಿ ಕೇಳ್ತಿದ್ದಾಳೆ, ಹೇಳಿದ ಮಾತೆಲ್ಲ, ಗುಡ್ಗಲಾಗ್ಬಿಟ್ಟಿದ್ದಾಳೆ ಅಂತೆಲ್ಲ ಅಂತಾಯಿದ್ರು. ದೇವಸ್ಥಾನಕ್ಕೆ ಕರ್ಕೊಂಡು ಅವ್ರು ಆಲ್ರೆಡಿ ಪೂಜೆ ಮಾಡ್ತಾಯಿದ್ರು. ನಾನೇ ಸ್ವಲ್ಪ ಲೇಟಾಗಿ ಹೋದೆ. ಇವಳಿಗೆಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ. ಮಕ್ಳಿಗೆ ರೆಡಿ ಮಾಡಿಸೋದು ಅಂದರೆ ತುಂಬ ಈಸಿ ಏನಲ್ಲ, ತುಂಬ ಕಷ್ಟ ಮಕ್ಳಿಗೆ ರೆಡಿ ಮಾಡಿಸೋದು. ಒಂದು ಕಡೆ ಕೂರಲ್ಲ, ಒಂದು ಕಡೆ ನಿಲ್ಲಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ. ಅದ್ರ ಮಧ್ಯೆ ಅವ್ರನ್ನ ಹಿಡ್ದು ರೆಡಿ ಮಾಡಿಸ್ಬೇಕು, ತುಂಬ ಕಷ್ಟ ಆಗುತ್ತೆ. ಮಕ್ಕಳನ್ನ ಹ್ಯಾಂಡಲ್ ಮಾಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ಫೈನಲಿ ಬೊಟ್ಟೆಲ್ಲ ಇಟ್ಟ. ನಾನು ರಿಯಾ ಏನು ಹೇಳ್ತಿದ್ದಾಳೆ, ಟ್ವಿಂಕಲ್ಗೂ ಬೊಟ್ಟಿಡಿ ನಂತರನೇ ಅಂತ ಹೇಳ್ತಿದ್ದಾಳೆ. ಬಟ್ ಟ್ವಿಂಕಲ್ಗೆ ಆ ಥರ ನಾಮ ಬೇಡ ಅಂತ ಅಂದರು. ಅದಕ್ಕೋಸ್ಕರ ಚಿಕ್ಕದಾಗಿ ಕುಂಕುಮ ಇಟ್ಟೆ. ಫೈನಲಾಗಿ ಮಾಲೆ ಅಂದರೆ ಇದು ಅದು ಸ್ವಾಮಿಗಳು ಧರಿಸೋ ಮಣಿ ಸರ ಥರ ಬರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಅವಳಿಗೆ ತಲೆ ಮೇಲೆ ಶಲ್ಯ ಏನು ಹಾಕ್ತಾರೆ ಅದಕ್ಕೆ ಕ್ಲಿಪ್ ಹಾಕಿದ್ದೀನಿ. ಬಟ್ ಆದರೆ ಅವ್ರಿಗೆ ಕೂರ್ತಾನೆ ಇರಲಿಲ್ಲ. ತುಂಬ ಸತಿ ತೆಗೆದು ಹಾಕಿ ಮಾಡಿದ್ದಾಯಿತು. ಫೈನಲಿ ಮತ್ತೆ ದೇವಸ್ಥಾನಕ್ಕೆ ಹೋದಾಗಲೂ ತುಂಬ ಸತಿ ಅವರೆಲ್ಲ ತಕ್ಕೊಂಬಿಟ್ಟಿದ್ರು. ಮಕ್ಕಳು ಕೈ ನಿಲ್ಲಲ್ಲ ಅಂತಾರಲ್ಲ, ಹಂಗೆ ಬೇಕು ಅಂತಲೇ ತೆಗಿಯೋದೆಲ್ಲ ಮಾಡ್ತಿದ್ಲು. ಬಟ್ ಫೈನಲ್ ಔಟ್ಲುಕ್ ತುಂಬ ಚೆನ್ನಾಗಿ ಬಂತಿತ್ತು. ಎಲ್ಲರೂ ಹೇಳ್ತಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತಂದರು. ದೇವಸ್ಥಾನಕ್ಕೆ ಕರ್ಕೊಂಡೋಗ್ಲು ಎಲ್ಲರೂ ಹೇಳ್ತಾಯಿದ್ರು. ಎಲ್ಲ ಫೋಟೋಸ್ ಕೂಡ ತೆಗೆಸ್ಕೊಂಡ್ರು. ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ದೇವಸ್ಥಾನದ ಒಳಗಡೆ ತುಂಬ ಜನ ಇದ್ದರು. ಸೊ ಮಗುನ ಕರ್ಕೊಂಡು ಅಲ್ಲಿ ನಿಲ್ಲಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೊರಗಡೆ ಮೆಟ್ಲು ಮೇಲೆ ನಿಂತ್ಕೊಂಡಿದ್ವಿ. ಆಮೇಲಿಂದ ಅಲ್ಲಿ ದೇವಸ್ಥಾನದ ಒಳಗಡೆ ಒಬ್ಬರಿದ್ದರು, ಇಲ್ಲಿ ಕಡೆ ಜಾಗ ಇದೆ ಬನ್ನಿ ದೇವಸ್ಥಾನದ ಒಳಗಡೆ ಕರ್ಕೊಂಡು ಅಂತ ಅಂದಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ. ಫೋಟೋಸ್ ತೆಗಿತಾಯಿದ್ರು. ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಂಡಾಗ ಕ್ಯಾಮ್ರಾಮ್ಯಾನ್ ಅಣ್ಣ ಫೋಟೋ ತೆಗೆದ್ರು ರಿಯಾದು. ಎಲ್ಲರೂ ಹೇಳ್ತಾ ಇದ್ರು ಅಲ್ಲಿ ಹಿಂದೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ ಅಂತ. ಖುಷಿ ಆಯಿತು ಅದನ್ನು ಕೇಳಿದಾಗ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಾ ಇದ್ರು. ಇದು ಮಂಗಳಾರತಿ ಮಾಡ್ತಾ ಇದ್ರು.
ದೇವ್ರ ಪೂಜೆ ಮಂಗಳಾರತಿ ಎಲ್ಲ ಮಹಾಮಂಗಳಾರತಿ ಮುಗಿಸ್ಕೊಂಡು ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡು ನಾವು ಮನೆಗೆ ಹೋಗಿದ್ವಿ. ಬಟ್ ತುಂಬ ಜನ ಇದ್ದರು ಅಂತ ನಾವು ಮನೆಗೆ ಹೋಗಿ ಮತ್ತೆ ಆಮೇಲಿಂದ ನಾವು ಮತ್ತೆ ಜನ ಎಲ್ಲ ಪ್ರಸಾದ ತಗೊಂಡು ಎಲ್ಲ ಹೊರಟ ಮೇಲೆ ನಾವು ರಿಯಾನ ಕರ್ಕೊಂಡು ಟ್ವಿಂಕಲ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಫೋಟೋಸ್ ತೆಗೆಸ್ಕೊಂಡು ಬಂದ್ವಿ. ದೇವ್ರ ಪಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಆಮೇಲಿಂದ ಮತ್ತೆ ಕರ್ಕೊಂಡು ಬಂದ್ವಿ. ಜನ ಕಮ್ಮಿ ಆದಮೇಲಿಂದ ಇವರಿಬ್ಬರು ಚೇರ್ಗೋಸ್ಕರ ಇಲ್ಲಿ ಕಿತ್ತಾಡ್ತಾರೆ. ನನ್ನ ಮಗಳಿಗೂ ಆ ಚೇರ್ ಬೇಕು, ಟ್ವಿಂಕಲ್ಗೂ ಆ ಚೇರ್ ಇಷ್ಟ. ಸೊ ಇಬ್ರಿಗೂ ಚೇರ್ಗೋಸ್ಕರ ಜಗಳ ಮಾಡ್ತಾರೆ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ಟ್ವಿಂಕಲ್ಗೆ ಶಲ್ಯ ಹಾಕ್ತಿದ್ದಾರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ಅವ್ರದ್ದು ಶಲ್ಯ ಇತ್ತು. ಸೊ ಶಲ್ಯನ ಹಾಕಿಸ್ತಾ ಇದ್ದಾರೆ ಆ ಡ್ರೆಸ್ಗೆ. ನೋಡಿ ಮತ್ತೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಫೋಟೋಸ್ಗೋಸ್ಕರ. ಸ್ವಲ್ಪ ಜನ ಎಲ್ಲ ಕಮ್ಮಿ ಆಗಿದ್ದಾರೆ ಅಂತ. ಅವ್ರು ಫೋಟೋಸ್ಗೆ ಕೋಆಪ್ರೇಟೇ ಮಾಡ್ತಿರ್ಲಿಲ್ಲ. ಒಬ್ಬರು ಫೋಟೋಗೆ ಪೋಸ್ ಕೊಟ್ಟರೆ ಇನ್ನೊಬ್ರು ಕೊಡ್ತಿರ್ಲಿಲ್ಲ, ಇನ್ನೊಬ್ರು ಕೊಟ್ಟರೆ ಅವ್ರು ಕೊಡ್ತಿರ್ಲಿಲ್ಲ. ಹೀಗೆ ಆಗ್ತಾಯಿತ್ತು. ಹಂಗೋ ಹಿಂಗೋ ಮಾಡಿ ಜ್ಯೋತಿ ಅಂತ ದೊಡ್ಡತ್ತೆ ಸೊಸೆ ಅವರು ಫೋಟೋಸ್ ತೆಗಿತಾಯಿದ್ರು. ನಾನು ಅವರಿಬ್ಬರನ್ನ ಡೈವರ್ಟ್ ಮಾಡ್ತಿದ್ದೆ, ಈ ಕಡೆ ಕ್ಯಾಮ್ರಾ ಕಡೆ ನೋಡೋ ಥರ ಡೈವರ್ಟ್ ಮಾಡ್ತಿದ್ದೆ. ಪೋಸ್ ಕೊಡೋದು ಹೇಗೆ ಅಂತೆಲ್ಲ ಸ್ವಲ್ಪ ಹೇಳಿಕೊಟ್ಟು ಡೈವರ್ಟ್ ಮಾಡ್ತಿದ್ದೆ. ಅವ್ರು ಫೋಟೋಸ್ ತೆಗಿತಾಯಿದ್ರು, ವಿಡಿಯೋ ಕೂಡ ಮಾಡ್ತಾಯಿದ್ರು. ಸೇಮ್ ಟೈಮ್ ಫೋಟೋ ಮತ್ತು ವಿಡಿಯೋಸ್ ಅವ್ರು ಮ್ಯಾನೇಜ್ ಮಾಡ್ತಾಯಿದ್ರು. ಸೊ ನೋಡಿ ದೇವ್ರ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವತ್ತಿನ ದಿನ ಕಾರ್ತಿಕ್ ಬರ್ಡೇ ಕೂಡ ಇತ್ತು. ಸೊ ಕಾರ್ತಿಕ್ ಈವ್ನಿಂಗ್ ಕೇಕ್ ಕಟ್ ಮಾಡಿಸೋ ಪ್ರೋಗ್ರಾಮ್ ಇತ್ತು. ಸೊ ನಮ್ಮ ನಾದಿನಿ ಮನೆಗೂ ಹೋಗಿದ್ವಿ. ರಿಯಾ ಎಕ್ಸ್ಪ್ರೆಷನ್ಸ್ ನೋಡಿ. ಬರ್ಡೇ ವಿಶ್ ಮಾಡಿದ್ರಾ? ಹೆಂಗ್ ವಿಶ್ ಮಾಡಿದ್ರಿ? ಆ ಕೈನಲ್ಲಿ ಹೆಂಗ್ ವಿಶ್ ಮಾಡಿದ್ರಿ? ನೀವು ವಿಶ್ ಮಾಡಿದ್ರ ಮಾವ? ವಿಶ್ ಮಾಡಿದ್ರ ಕಾರ್ತಿಕ್ಗೆ? ವಿಶ್ ಮಾಡಿಲ್ಲ ಇನ್ನ? ಬಂದ್ಮೇಲೆ ಮಾಡ್ತೀರಾ? ನೀ ಹೆಂಗ್ ವಿಶ್ ಮಾಡಿದ್ರಿ ಹೇಳಿ? ಹಿಂಗ್ ವಿಶ್ ಮಾಡಿದ್ರಾ? ಮಾಡಿದ್ಲು. ನಮ್ಮ ನಾದಿನಿ ಮನೆಗೆ ಹೋಗಿದ್ವಿ. ಅವ್ರ ಬರ್ಡೇ ಕೇಕ್ ತಂದಿದ್ರು ಕಾರ್ತಿಕ್ಗೆ ಅಂತ. ಅವ್ರನ್ನೇ ಇಲ್ಲಿಗೆ ಕರ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ವೆಹಿಕಲ್ ಇರಲಿಲ್ಲ, ಲೇಟ್ ಬೇರೆ ಆಗಿದೆ. ಬೆಳಗ್ಗೆ ಸ್ಕೂಲ್ ಇದೆ ಶಾನುಗೆ, ಮತ್ತೆ ರಿಟರ್ನ್ ಆಗಬೇಕು. ಅದಕ್ಕೇ ನೀವೇ ಬಂದುಬಿಡಿ ಅಂತ ಅಂದಿದ್ರು. ಸೊ ಅದಕ್ಕೆ ಕಾರ್ತಿಕ್ಕು ನಾನು ರಿಯಾ ಹೋಗಿದ್ವಿ. ಕೇಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಕೇಕ್ ರೆಡಿ ಆಗಿತ್ತು. ಸೊ ಕೇಕ್ ಕಟ್ ಮಾಡ್ಕೊಂಡು ಆ್ಯಕ್ಚುಲಿ ಇದಕ್ಕೆ ವಾಯ್ಸ್ ಓವರ್ ಕೊಡೋದು ಬೇಡ, ಹಾಗೆ ಪ್ಲೇ ಮಾಡೋಣ ಅಂದ್ಕೊಂಡೆ. ಬಟ್ ಆದರೆ ಮ್ಯೂಸಿಕ್ ಇತ್ತು ಬ್ಯಾಕ್ಗ್ರೌಂಡ್, ಕಾಪಿರೈಟ್ ಆಗುತ್ತೆ ಅಂತ ಇದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನೋಡಿ ಕೇಕ್ ಈ ಥರ ಚಾಕ್ಲೇಟ್ ಫ್ಲೇವರ್ ಕೇಕ್ ಇತ್ತು. ಸೊ ಕಾರ್ತಿಕ್ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಕ್ಯಾಂಡಿ ಅಂತ ಬೇರೆ ಇದೆ ನೋಡಿ, ಅಲ್ಲಿ ಹೇಗೆ ಕೂತಿದ್ದಾನೆ ಕ್ಯಾಂಡಿ, ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ನಿಗೆ ಕೇಕ್ ಕೊಡಬೇಕು ಅಂತ. ಎಕ್ಸ್ಪೆಷಲಿ ರಿಯಾ ಎಕ್ಸ್ಪ್ರೆಷನ್ಸ್ ಆ ಕೇಕ್ ನೋಡಿಬಿಟ್ಟು ನಾನು ಕೇಕ್ ಎಲ್ಲ ಕೊಡೋದಿಲ್ಲ ರಿಯಾಗೆ. ಕೇಕು ಚಾಕ್ಲೇಟ್ಸು ಔಟ್ಸೈಡ್ ಫುಡ್ಡೆಲ್ಲ ನಾನು ಕೊಡದೇ ಇರೋದಕ್ಕೆ ಈ ಥರ ಏನಾದರೂ ಮನೆಗೆ ತಂದಾಗ ಅವಳ ಎಕ್ಸ್ಪ್ರೆಷನ್ಸ್ ತುಂಬ ಮುಂದೆನೇ ನಿಂತ್ಬಿಟ್ಟಿರ್ತಾಳೆ, ಫಸ್ಟ್ ನನಗೆ ಅಂತ. ಸೊ ನೋಡಿ ಅಲ್ಲಿ ತಿನ್ನಿಸ್ತಾ ಇದ್ದರೆ ಇನ್ನೂ ಬೇಕು ಅಂತ ಕೇಳ್ತಾಯಿದ್ದು. ನಾನು ಸಾಕು ಜಾಸ್ತಿ ಕೇಕ್ ಎಲ್ಲ ಬೇಡ, ಲೈಕ್ ನಾನು ಅದು ಕ್ರೀಮ್ ಪಾರ್ಟ್ ಕೊಡೋಲ್ಲ, ಜಸ್ಟ್ ಬ್ರೆಡ್ ಪಾರ್ಟ್ ಸ್ವಲ್ಪ ನಾನು ತಿನ್ನಿಸ್ತೀನಿ. ಬಿಕಾಸ್ ನಾವೆಲ್ಲರೂ ತಿನ್ನಬೇಕಾದಾಗ ಅವ್ಳಿಗೂ ತುಂಬ ಆಸೆ ಆಗುತ್ತೆ. ಸೊ ಮನೆಗೆ ಅಮ್ಮಂಗೆ ಅಂತ ಕೇಕ್ ಅಮ್ಮಂಗೆ ಅಂತ ಕೇಕ್ ಬಾಕ್ಸ್ಗೆ ಹಾಕೋತಾ ಇದ್ದೆ. ಲೈಕ್ ನಾವು ಸ್ವಲ್ಪ ಚಾಕ್ಲೇಟ್ ಕೇಕೆ ತಂದಿದ್ದೀವಿ. ಇದು ಸ್ವಲ್ಪ ಚಾಕ್ಲೇಟ್ ಆ್ಯಂಡ್ ವೆನಿಲಾ ಫ್ಲೇವರ್ ಮಿಕ್ಸ್ ಇತ್ತು. ಇದು ನನ್ನ ಕೇಕ್ ಫ್ಲೇವರ್ ಮರ್ತೋಗಿದ್ದೆ. ಅಮ್ಮ ಸ್ವಲ್ಪ ಸ್ವೀಟ್ ಕಮ್ಮಿ ಇರೋ ಅಂಥ ಕೇಕ್ನ ತಿಂತಾರೆ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಸ್ವೀಟ್ ಮೈಲ್ಡಾಗಿತ್ತು. ಆ ರೀಸನಿಂದ ಸ್ವಲ್ಪ ಕೇಕ್ ಕೂಡ ತೊಗೊಂಡ್ವಿ. ಆ ಮನೆಯಲ್ಲೂ ಕೂಡ ಕೇಕ್ ಕಟ್ ಮಾಡಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪ ಬೇಗ ಹೊರಟ್ಬಿಟ್ವಿ. ಕ್ಯಾನಿಂಗ್ ಕರ್ಕೊಂಡು ಹೋಗೋಣ ಬೇಡವಾ? ಕ್ಯಾಂಡಿ ಕರ್ಕೊಂಡು ಹೋಗ್ತೀವಿ ಶಾನು, ಕರ್ಕೊಂಡು ಹೋಗೋಣ ಬಾ. ನಾವು ಕ್ಯಾಂಡಿನ ಇಷ್ಟ ತಾನೆ, ಮತ್ತೆ ಕರ್ಕೊಂಡು ಹೋಗೋಣ ಬಾ. ಕರ್ಕೊಂಡು ಹೋಗೋಣ. ಬಾ ಕ್ಯಾಂಡಿ ಹೋಗೋಣ ಬಾರ. ಆ ಕಡೆ ಹೋಗ್ರಿಯಾ. Happy birthday to you. Happy birthday to you. Happy birthday to you, Karthik. Happy birthday to you.
ಕ್ಲಾಪ್ ಮಾಡ ಕ್ಲಾಪ್ ಮಾಡ ಸೂಪರ್ ಮಗ ಸೂಪರ್ ಸೂಪರ್ ಟಿವಿ ಆಫ್ ಮಾಡಿ ಒಂದು 5 ನಿಮಿಷ ಮ್ಯೂಟ್ ಮಾಡಿ ಇಲ್ಲಾಂದ್ರೆ ವಿಯರ್ಡ್ ಸ್ಮೈಲ್ನ ಇಗ್ನೋರ್ ಮಾಡಿ ತುಂಬ ವಿಯರ್ಡಾಗಿ ಸ್ಮೈಲ್ ಮಾಡಿಬಿಟ್ಟಿದ್ದೀನಿ. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ವ್ಲಾಗ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆಗ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಕೂಡ. ಈಗಿತ್ತು ಇವತ್ತು ಬರ್ಡೇ ಸೆಲೆಬ್ರೇಷನ್ ಆ್ಯಂಡ್ ರಾಘವೇಂದ್ರ ಸ್ವಾಮಿ ಅವರ ಆರಾಧನೆ. ಥ್ಯಾಂಕ್ ಯು.